16ನೇ ತಾರೀಕು ಅಸ್ಸಾಂ ಅವರು AICC ಸೀನಿಯರ್ ವೀಕ್ಷಕರುಗಳಲ್ಲಿ ಒಬ್ಬರು ಬಹಳ ಅಚ್ಚರಿ ಎನ್ನುವಂತೆ ಅಸ್ಸಾಂ ಹೊಣೆಯನ್ನು DK ಹೆಗಲಿಗೆ ಹಾಕಿರೋದ್ರಿಂದಾಗಿ ಪ್ರಿಯಾಂಕಾ ವಾದ್ರಾ ಜೊತೆಗೆ DK ರೋಲ್ ಕೂಡ ಅಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಅಲ್ಲಿ ತನಕ ಎಲೆಕ್ಷನ್ ಆಗೋ ತನಕ ಏನೂ ಇಲ್ಲ ಅನ್ನೋ ಮೆಸೇಜನ್ನು ಹೈಕಮಾಂಡ್ ಕೊಟ್ಟಿದೆ. ಆ ಮೀಟಿಂಗಿಗೆ ಹೋಗ್ತಿದ್ದಾರೆ. ಆ ಮೀಟಿಂಗಿಗೆ ಹೋದಾಗಲೇ ನಿರ್ಣಾಯಕ ಮಾತುಕತೆ ಮಾಡ್ಕೊಂಡು ಬರಬೇಕು ಅನ್ನೋದು DK ಶಿವಕುಮಾರ್ ಅವರ ಪ್ಲ್ಯಾನು. ಯಾಕಂದರೆ 22ಕ್ಕೆ ಇನ್ನೊಂದು ವಿಸಿಟ್ ಇದೆ, ಆಗ ಸಿದ್ದರಾಮಯ್ಯನವರು ಬರ್ತಾರೆ. ಅದು ನರೇಗಾ ಮರು ಜಾರಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಿರ್ಣಯ ಕೈಗೊಳ್ಳುವಂಥ ಒಂದು ಸಭೆಯಾಗಿದೆ. ಸೊ 2 ಸಲ ಸದ್ಯದಲ್ಲೇ ಸಂಕ್ರಾಂತಿಯ ಬಳಿಕ DK ಶಿವಕುಮಾರ್ ಅವರ ಪ್ರಯತ್ನ ಅಂತಿಮ ಹಂತದ ಪ್ರಯತ್ನ ನಡೀತಿದೆ. ಖರ್ಗೆ ಅವ್ರ ಜೊತೆಗೆ ಏನಾಯಿತು? ಖರ್ಗೆ ಅವ್ರು ಏನಂತಾರೆ? ಅವಶ್ಯಕತೆ ಬಿದ್ದರೆ ಇಬ್ಬರನ್ನು ಕರೆಸ್ಕೊಳ್ತೀವಿ ಡೆಲ್ಲಿಗೆ ಅಂತಾರೆ. 1 ಗಂಟೆ ಮೀಟಿಂಗು, ಒಟ್ಟಿಗೆ ಕಾರಲ್ಲೂ ತೆರಳುತ್ತಾರೆ. DK ಶಿವಕುಮಾರ್ ಅವ್ರು ಕೇಳಿದ್ದಿಷ್ಟೇ, ಸರಿ ಈಗ ಹೈಕಮಾಂಡ್ಗೆ ಇದು ಅರ್ಥ ಆಗಿದೆ, ಹೈಕಮಾಂಡ್ಗೆಲ್ಲ ಗೊತ್ತಿದೆ, ನನ್ನ ವಾದವನ್ನು ನಾನು ಇನ್ನೆಷ್ಟು ಸಮರ್ಪಕವಾಗಿ ಮನದಟ್ಟು ಮಾಡುವಂತೆ ಮಂಡಿಸಲಿ, ಮತ್ತು ಇದು ಹೆಚ್ಚು ಕಡಿಮೆ ಆದರೆ ನಾನು ಮುಂದೆ ಏನು ಮಾಡಲಿ, ನಿಮ್ಮ ಅಭಿಪ್ರಾಯ ಹೇಳಿ. AICC ಅಧ್ಯಕ್ಷರಾಗಷ್ಟೇ ಅಲ್ಲ, ನನ್ನ ಜಾಗದಲ್ಲಿ ನಿಂತು ನಿಮ್ಮ ಅಭಿಪ್ರಾಯ ಹೇಳಿ, ನಾನು ಮುಂದೆ ಏನು ಮಾಡಬೇಕು ಅಂತ ಅನ್ನುವಂಥ ಚರ್ಚೆಯನ್ನು DK ಶಿವಕುಮಾರ್ ಅವರು ನಡೆಸಿದ್ದಾರಂತೆ. ಈಗ ಸಂಧಾನ ಸೂತ್ರವೊಂದನ್ನು ರೆಡಿ ಮಾಡಿದೆ ಹೈಕಮಾಂಡ್ ಅನ್ನೋದು ಲೇಟೆಸ್ಟ್ ಮಾಹಿತಿ. ಇದೆಲ್ಲ ಡೆವಲಪ್ಮೆಂಟ್ಸ್ ಏನೇನಾಗ್ತಿದೆ 2 ಕಡೆ ಅಂತ. ಬಟ್ ಹೈಕಮಾಂಡ್ ನಿರ್ಧಾರ ಏನು ಕರ್ನಾಟಕ CM ಕುರ್ಚಿಗೆ ಸಂಬಂಧಪಟ್ಟಂತೆ ಅಂತ ಕೇಳಿದ್ರೆ, ಒಂದು ಸಂಧಾನ ಸೂತ್ರ ಈಗ ಇದ್ದಕ್ಕಿದ್ದಂತೆ ರೆಡಿಯಾಗಿದೆ. ಆ ಸಂಧಾನ ಸೂತ್ರವನ್ನೇ ರಾಹುಲ್ ಗಾಂಧಿ ಅವರು ಇವತ್ತು ಮೊದಲ ಬಾರಿಗೆ ಪ್ರಸ್ತಾಪ ಮಾಡಿ, ಆಮೇಲೆ ಜನವರಿ 22ಕ್ಕೆ ಇಬ್ಬರೂ ಹೋಗ್ತಾರೆ. ಆಗಲೂ ಕೂಡ ಪ್ರಸ್ತಾಪ ಮಾಡಿ ಒಪ್ಪಿಸೋದು ಹೈಕಮಾಂಡ್ನ ಸದ್ಯದ ನಿರ್ಧಾರ ಅನ್ನೋದು ಗೊತ್ತಾಗ್ತಿದೆ. ಆ ಸಂಧಾನ ಸೂತ್ರದಲ್ಲಿ ಎಷ್ಟೆಷ್ಟು ದಿನಗಳಿಗೆ ಒಪ್ಪಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ 2.5 ವರ್ಷ ಆಗೋಯ್ತು, ಬಿಟ್ಕೊಡ್ತಿಲ್ಲ. ಬಜೆಟ್ ಬಂದೇ ಬಿಡ್ತು. ಸಿದ್ದರಾಮಯ್ಯನವರು ಮಂಡಿಸೋದು ಕೂಡ ಖಚಿತ ಆಗಿದೆ. ಹೇಳಿ ಕೇಳಿ 4 ಪ್ರಮುಖ ರಾಜ್ಯಗಳ ಎಲೆಕ್ಷನ್ ನಿರ್ಣಾಯಕ. ಖರ್ಗೆ ಅವರ ಹಿಂಟ್ ಕೊಟ್ಟರು, ನಮಗೆ ಕುರ್ಚಿ ಜಟಾಪಟಿ ಅಧಿಕಾರ ಹಂಚಿಕೆಗಿಂತ ಈಗ ಬರ್ತಿರುವಂಥ ಅದರಲ್ಲೂ ಪ್ರಮುಖ 4 ರಾಜ್ಯಗಳ ಚುನಾವಣೆ ತುಂಬಾ ಇಂಪಾರ್ಟೆಂಟ್ ಅನ್ನೋ ಮೆಸೇಜ್ ನೇರವಾಗೇ ಕೊಟ್ಟರು. ಇವ್ರು ಕಚ್ಚಾಡ್ಕೊಳ್ಳೋದಕ್ಕಿಂತ ನಮಗೆ ಅಲ್ಲಿ ರಿಸಲ್ಟ್ ಬೇಕು ಅನ್ನೋದನ್ನು ಹೈಕಮಾಂಡ್ ಕ್ಲಿಯರ್ ಮಾಡಿದೆ. ಆ ಮೂಲಕ ಎಲೆಕ್ಷನ್ ಆಗೋ ತನಕ ಬದಲಾವಣೆ ಇಲ್ಲ ಅನ್ನೋದು ಗೊತ್ತಾಯಿತು. ಜೂನ್ ಒಳಗಡೆ ಸುಪ್ರೀಂ ಕೋರ್ಟಿಗೆ ಆದೇಶ ಆಗಿದೆ, ಬೆಂಗಳೂರು ಪಾಲಿಕೆ ಚುನಾವಣೆಯನ್ನು ಮುಗಿಸ್ಬೇಕು. ಅದರಲ್ಲೂ GBA ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಾಗಿ ಆ ಪಾಲಿಕೆ ಗೆಲ್ಲಬೇಕು ಅಂತ ಶತಾಯಗತಾಯ ಪ್ಲಾನ್ ಆಗಿದೆ. ಆ ಎಲೆಕ್ಷನ್ನೂ ಕೂಡ ಜೂನ್ ಒಳಗಡೆ ಮುಗಿಯುತ್ತೆ. ಸೊ ಜೂನ್ ತನಕ ಏನೂ ಇಲ್ಲ ಅನ್ನುವಂಥ ಕ್ಲಿಯರ್ ಪಿಕ್ಚರ್. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಇನ್ನು 6 ತಿಂಗಳು. ಅಲ್ಲಿಗೆ ಸಿದ್ದರಾಮಯ್ಯನವ್ರದ್ದು 3 ವರ್ಷ ಮುಗಿಯುತ್ತೆ. ಸೊ 3 ವರ್ಷ ಮುಗಿಸಿನೇ ಸಿದ್ದರಾಮಯ್ಯನವರು ಬಿಡೋದು ಅನ್ನೋದೀಗ ಪಕ್ಕಾ ಮಾಹಿತಿ ಲಭ್ಯವಾಗ್ತಿರೋದು. DK ಶಿವಕುಮಾರ್ ಅವ್ರ ಪ್ರಯತ್ನ ಬಿಡ್ತಿದ್ದಾರೆ ಅಂತಲ್ಲ, DK ಶಿವಕುಮಾರ್ ಅವ್ರ ಪ್ರಯತ್ನ ಜೋರಾಗ್ತಿದೆ. ಈ ರೀತಿ ಏನು ಮನವೊಲಿಸೋಕೆ ಮುಂದಾಗಿದ್ದಾರೆ ಅದನ್ನು ಚೇಂಜ್ ಮಾಡೋದಕ್ಕೆ. ಆದರೆ ಹೈಕಮಾಂಡ್ ಮಾತ್ರ 3 ವರ್ಷ ಕಂಪ್ಲೀಟ್ ಮಾಡಿ ಸಿದ್ದರಾಮಯ್ಯನವ್ರಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡುತ್ತಷ್ಟೇ. DK ಶಿವಕುಮಾರ್ ಅವ್ರ ಬಗ್ಗೆ ಅಮಿತ್ ಶಾ ಅವರು ವಿಚಾರಿಸ್ತಾರಂತೆ ಮೊನ್ನೆ. ಇದು ಖಚಿತ ಮೂಲಗಳ ಮಾಹಿತಿ. ಈಗ ಕೇಳಿ ಬರ್ತಾ ಇರೋದು, ಕುಮಾರಸ್ವಾಮಿ ಅವ್ರನ್ನ ಕರೆದು ಅಮಿತ್ ಶಾ ಅವರು ಕರ್ನಾಟಕ ರಾಜಕಾರಣದ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದೆಯಲ್ಲ, ಏನು ಬೇಕಾದರೂ ಆಗಬಹುದಲ್ವ, ನಾವು ಅಲರ್ಟ್ ಆಗಿರಬೇಕು, ಸಂಪೂರ್ಣವಾಗಿ ನೀವು ತಯಾರಿ ಮಾಡ್ಕೊಳ್ಳಿ ಅನ್ನೋ ರೀತಿಯೇ ಮಾತು ಕೇಳಿದ್ದಾರೆ ಕುಮಾರಸ್ವಾಮಿ ಅವ್ರ ಜೊತೆ. ಆಗ ಕುಮಾರಸ್ವಾಮಿ ಅವರು ಅಂಥದ್ದು ಏನೂ ಆಗಲ್ಲ, ಪಕ್ಕಾ ಮಾಹಿತಿ ಹೇಳ್ತೀನಿ ಕೇಳಿ, ಕರ್ನಾಟಕದಲ್ಲಿ ಸರ್ಕಾರ ಬೀಳಲ್ಲ, ನಾವು 28ಕ್ಕೆ ರೆಡಿ ಆಗಬೇಕು ಅನ್ನುವ ರಿಪೋರ್ಟನ್ನು ನೀಡ್ತಾರೆ. ಏನು ಕಥೆ ಅಂತ ಕೇಳಿದಾಗ, ಹಾಗಾದರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಅವ್ರ ಟೀಮ್ ಸರಿ ಇರುತ್ತಾ, ಸುಮ್ಮನಿರುತ್ತಾ, ಸರ್ಕಾರ ಬೀಳಿಸಲ್ವಾ? ಮತ್ತು DK ಶಿವಕುಮಾರ್ ಅವ್ರನ್ನ CM ಮಾಡದೇ ಇದ್ದರೆ ಅವ್ರ ಪಕ್ಷ ಬಿಡೋದು ಖಚಿತ ಅನ್ನೋ ರೀತಿಯಲ್ಲಿ ಇವೆಯಲ್ಲ ಅನ್ನೋ ವಿಚಾರ ಅಲ್ಲಿ ಬಂದಾಗ ಸಾಧ್ಯವೇ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಹಾಗೆಲ್ಲ ಇಳಿಸಲ್ಲ, ಇನ್ನೂ ಮುಂದಕ್ಕೆ ತಳ್ಕೊಂಡು ಹೋಗ್ತಾರೆ. ಸಿದ್ದರಾಮಯ್ಯನವ್ರ ಶಕ್ತಿ ಮತ್ತು ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ಏನಾಗುತ್ತೆ ಅನ್ನೋದು ಹೈಕಮಾಂಡ್ಗೆ ತುಂಬ ಚೆನ್ನಾಗಿ ಗೊತ್ತು. ಆ ಸಾಮರ್ಥ್ಯದ ಮತ್ತು ಆ ಪರಿಸ್ಥಿತಿಯನ್ನು ಕೂಡ ಹೈಕಮಾಂಡ್ ಹೊಂದಿಲ್ಲ ಈಗ ಹೈಕಮಾಂಡು. ಸೊ ಅವರನ್ನು ಇಳಿಸೋ ಮನಸ್ಸು ಮಾಡಲ್ಲ. ಇಳಿಸಿದ್ರು ಅವರು ಒಪ್ಪಿಕೊಂಡು ಮನವೊಲಿಸಿ ಇಳಿಸ್ಬೇಕು, ಅದಕ್ಕೆ ಟೈಮ್ ಆಗುತ್ತೆ. DK ಶಿವಕುಮಾರ್ ಅವ್ರಿಗೆ ಬೇಸರ ಇದೆ, ಎಲ್ಲ ಹೌದು. ಆದರೆ ಅವ್ರನ್ನ CM ಮಾಡದೇ ಇದ್ದರೂ ಅವ್ರು ಕಾಂಗ್ರೆಸ್ ಬಿಡಲ್ಲ. ಯಾಕಂದರೆ ಅವರ ಬೇರುಗಳು ಕಾಂಗ್ರೆಸ್ನಲ್ಲಿವೆ ಮತ್ತು ಅವ್ರಿಗೆ ಒಳ್ಳೆ ಪವರ್ ಇದೆ. ಅವ್ರಿಗೇನೇನು ಬೇಕೋ ಪಕ್ಷ ಸಂಘಟನೆ ಮಾಡೋದಕ್ಕೆ ಅವಕಾಶ ಇದೆ. ಮತ್ತು ಈಗ ಅವ್ರಿಗೆ ದೊಡ್ಡ ದೊಡ್ಡ ಖಾತೆಗಳಿವೆ, ತುಂಬ ಕಂಫರ್ಟಬಲ್ ಆಗಿದ್ದಾರೆ ಅವರು ಎಲ್ಲ ಬಗೆಯಲ್ಲಿ. ಅಧಿಕಾರ ಅನ್ನೋದು ಎಲ್ಲವನ್ನ ಕೊಡುತ್ತೆ ರಾಜಕಾರಣದಲ್ಲಿ, ಅದು ಸೀಕ್ರೆಟ್ ಏನಲ್ಲ.
ಸೊ ತುಂಬ ಕಂಫರ್ಟಬಲ್ ಆಗಿರುವಂಥದ್ರಿಂದ ಅವರು ಸಿಡ್ದೆದ್ದು ಬಂದು ಏನೇ ಮಾಡೋಕೆ ಹೋದ್ರು ಅವ್ರಿಗೆ ನಷ್ಟನೇನೋ ತುಂಬ ಚೆನ್ನಾಗಿ ಗೊತ್ತು, ಅದು ಹೈಕಮಾಂಡ್ಗೂ ಗೊತ್ತು. ಹಾಗಾಗಿ ಡಿ ಕೆ ಶಿವಕುಮಾರ್ ಒತ್ತಡ ತಂತ್ರ ಮುಂದುವರಿಸ್ತಿದ್ದಾರೆ, ಆದಷ್ಟು ಬೇಗ ಕೊಡಿ ಅಂತ. ಈಗ ಅಲ್ದಿದ್ರು ನಾಳೆಗೆ ಅನ್ನೋದು ಅವ್ರಿಗೂ ಗೊತ್ತು. ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಎಷ್ಟು ಜೋರಾಗಿ ನಾನು ಒತ್ತಡ ಹಾಕ್ತೀನೋ ಅಷ್ಟು ಮುಂದಾದರೂ ನನಗೆ ಫಲ ಸಿಗುತ್ತೆ ಅನ್ನೋದಷ್ಟೇ ಅವ್ರ ಪ್ರಯತ್ನ. ಬಿಟ್ಟರೆ ಗೊತ್ತು ಅವ್ರಿಗೆ ಸಿದ್ದರಾಮಯ್ಯನವ್ರು ಅಷ್ಟು ಈಸಿಯಾಗಿ ಬಿಡಲ್ಲ, ಅವ್ರ ಟೀಮ್ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ಅಂತ. ಬಾರ್ಗೇನಿಂಗ್ ಪವರನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಈಗ ನಾನು ಬಿಟ್ಟುಕೊಟ್ಟೆ ಒಪ್ಕೊಂಡೆ ಅಂತ ಹೈಕಮಾಂಡ್ಗೆ ಅರ್ಥ ಮಾಡಿಸೋ ಪ್ರಯತ್ನದಲ್ಲಿದ್ದಾರೆ ಅಷ್ಟೇ ಡಿ ಕೆ. ಹಾಗಾಗಿ ಇನ್ನು 6 ತಿಂಗಳಂತೂ ಏನೂ ಆಗಲ್ಲ. ಆದರೂ 3 ವರ್ಷ ಕಂಪ್ಲೀಟ್ ಮಾಡಿ ಸಿದ್ದರಾಮಯ್ಯನವ್ರನ್ನ ಮನವೊಲಿಸಿದ್ದೇ ಹೌದಾದ್ರಷ್ಟೇ ಡಿ ಕೆ ಸಿ ಎಂ ಆಗೋಕ್ಕೆ ಸಾಧ್ಯ ಅನ್ನೋ ರಿಪೋರ್ಟನ್ನು ಕುಮಾರಸ್ವಾಮಿ ಅವರು ಈಗ ಡೆಲ್ಲಿ ನಾಯಕರ ಎದುರು ಇಟ್ಟಿದ್ದಾರೆ. ಹೈಕಮಾಂಡ್, BJP ಹೈಕಮಾಂಡ್ ಇದ್ರ ಬಗ್ಗೆ ಆಶ್ಚರ್ಯ ಪಟ್ಟಿದೆ. ಸೊ ಕರ್ನಾಟಕದಲ್ಲಿ ಕಾಣ್ತಿರೋದೇ ಬೇರೆ, ನಡೀತಿರೋದೇ ಬೇರೆ, ಇಲ್ಲ ಅಷ್ಟು ಸಲೀಸಿಲ್ಲ ಅಂತ. ಈಗ ಡಿ ಕೆ ಶಿವಕುಮಾರ್ ಅವ್ರು ಏನು ಮಾಡ್ತಾರೆ, ಹೆಂಗೂ ಬಿಟ್ಕೊಡಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಜೂನ್ ತನಕ ಮುಂದೆ ಹೋಗ್ಬಿಡ್ತೀಗ. ಎಲೆಕ್ಷನ್ ಮುಗಿಬೇಕು, ಇಲ್ಲಿ ಪಾಲಿಕೆ ಎಲೆಕ್ಷನ್ನು ಮುಗಿಬೇಕು. ಪಾಲಿಕೆ ಎಲೆಕ್ಷನ್ ಘೋಷಣೆ ಆದಮೇಲೆ ಈಗ ಚೇಂಜ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ? ಸೊ ಜೂನ್ ತನಕ ಅಂದ್ರೆ 6 ತಿಂಗಳು ಮುಗಿದು ಹೋಯ್ತು. ಅಲ್ಲಿಗೆ 3 ವರ್ಷ ಅಂತೂ ಕಂಪ್ಲೀಟ್ ಮಾಡೇ ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನೋದು ಖಚಿತ ಆಯಿತು ಅಲ್ಲಿಗೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ತನಕ ಅಟ್ಲೀಸ್ಟ್ ಅಧ್ಯಕ್ಷ ಕುರ್ಚಿಯನ್ನು ಉಳಿಸ್ಕೊಳ್ಬೇಕು. ಮಲ್ಟಿಪಲ್ DCM ಬೇಡ, ಅಧ್ಯಕ್ಷ ಕುರ್ಚಿ ಉಳಿಸ್ಕೊಡಿ ಅಂತ ಕೇಳೋದಷ್ಟೇ ಆಯ್ಕೆ ಅನ್ನೋದು ಪಕ್ಕಾಗಿದೆ ಅವ್ರಿಗೆ. ಆದರೂ ಪ್ರಯತ್ನ ಮಾತ್ರ ಮುಂದುವರಿಸ್ತಿದ್ದಾರೆ. ಸೊ 3 ವರ್ಷ ಆದಮೇಲೆ ಸಿದ್ದರಾಮಯ್ಯನವ್ರನ್ನ ಮನವೊಲಿಸುವಲ್ಲಿ ಯಶಸ್ವಿ ಆದಲ್ಲಿ ಮಾತ್ರ ಡಿ ಕೆ ಶಿವಕುಮಾರ್ ಅವ್ರಿಗೆ CM ಕುರ್ಚಿ ಸಿಗತ್ತೆ. ಮುಂದಿನ ಚುನಾವಣೆ ಅವ್ರ ನಾಯಕತ್ವದಲ್ಲಿ ಹೋಗುವ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಆ ರೀತಿ ಆಗದೆ ಇದ್ರೆ ಬೆಂಗಳೂರು ಪಾಲಿಕೆ ಚುನಾವಣೆಯಲ್ಲಿ ಸಿದ್ದು ಕ್ಯಾಂಪ್ ಉಲ್ಟಾ ಹೊಡೆದು ಬಿಟ್ರೆ ಅಲ್ಲಿಗೆ ಸಮಸ್ಯೆ ಆಗಿಬಿಡುತ್ತೆ. KPCC ಅಧ್ಯಕ್ಷ ಕುರ್ಚಿಯಲ್ಲೂ ಅವ್ರು ಇರಬಾರ್ದು ಅನ್ನುವಂಥ ಪ್ರಯತ್ನನೂ ಸಿದ್ದು ಕ್ಯಾಂಪಿಂದ ಶುರುವಾಗಿದೆ. ಬಟ್ ಅಟ್ಲೀಸ್ಟ್ ಅವ್ರಿಗೆ ಅದನ್ನು ಕೊಟ್ಟು ಸಮಾಧಾನ ಮಾಡೋದು ಹೈಕಮಾಂಡ್ ಉದ್ದೇಶ. ಆದರೆ ಪಾಲಿಕೆ ಚುನಾವಣೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ, ಮತ್ತು ಲೋಕಲ್ ಬಾಡಿ ಎಲೆಕ್ಷನ್ ಬೇರೆ ಬೇರೆದೆಲ್ಲ ಓವರ್ ಆಲ್ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಆಗೋ ರೀತಿಯಲ್ಲಿ ಏನಾದರೂ ಬೆಳವಣಿಗೆ, ಡಿ ಕೆ ಶಿವಕುಮಾರ್ ಅವ್ರನ್ನೇ ಅಧ್ಯಕ್ಷರು ಅಂತ ನೆಚ್ಚಿಕೊಂಡಿದ್ದು ಸಿದ್ದು ಕ್ಯಾಂಪ್ ಸಿಡ್ದಿದ್ರೆ ಆಗತ್ತೆ. ಆಗ ಮತ್ತೆ ಒನ್ಸ್ ಅಗೇನ್ ಡಿ ಕೆ ನಾಯಕತ್ವಕ್ಕೆ ಪೆಟ್ಟು ಬಿದ್ದು ಬದಲಾವಣೆ ಅನಿವಾರ್ಯ ಆಗುತ್ತೆ. ಸೊ CM ಕುರ್ಚಿ ಇರಲಿ, ಅವ್ರಿಗೆ KPCC ಅಧ್ಯಕ್ಷ ಕುರ್ಚಿಯನ್ನು ಕೂಡ ಕಿತ್ಕೊಳ್ಬೇಕು ಅನ್ನೋ ಪ್ರಯತ್ನ ಜೋರಾಗಿದೆ ಈಗ. ಅದನ್ನೇ ಕುಮಾರಸ್ವಾಮಿ ಅವ್ರು ಹೇಳ್ತಿರೋದು. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅಮಿತ್ ಶಾ ವಿಚಾರಿಸಿದಾಗ ಕರ್ನಾಟಕ ಚಿತ್ರಣ ಇದೇ ಫೈನಲ್ಲು ಅಂತ ಕುಮಾರಸ್ವಾಮಿ ಅವ್ರಿಗೆ ಸಿಕ್ಕಿರುವಂಥ ರಿಪೋರ್ಟ್ ಇದು. ಈ ಕಡೆ ಆಗ್ತಿರೋದು ಅದೇ. ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಮಾತುಕತೆ ಆಗ್ತಿದೆ ಈಗ ರಾಹುಲ್ ಗಾಂಧಿ ಅವ್ರ ಲೆವೆಲಲ್ಲಿ. ಅವಶ್ಯಕತೆ ಬಿದ್ದರೆ ಕರಿತೀನಿ ಅಂತಾರೆ ಖರ್ಗೆ ಅವರು. ಸೊ ಈಗ ಅಂಥ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಟೋನ್ ಚೇಂಜ್ ಆಗಿಬಿಟ್ಟಿದೆ. ಕಳೆದ ವಾರ ಇದ್ದಂತಹ ಬಿಸಿಗೂ ಈಗ ಆಗ್ತಿರೋದಕ್ಕೂ ರಾಹುಲ್ ಗಾಂಧಿ ಅವರು ಸುಮಾರೆಲ್ಲ ಯೋಚನೆ ಮಾಡಿ, ಸೋನಿಯಾ ಗಾಂಧಿ ಅವರು ಪಟ್ಟು ಹಿಡಿದಿದ್ರು ಕೊಡಬೇಕು ಅಂತ, ಅದಕ್ಕೆಲ್ಲ ಸ್ವಲ್ಪ ಟೈಮ್ ತಗೊಂಡು ಎಲೆಕ್ಷನ್ ಕಾರಣ ಕೊಟ್ಟು, ಇಲ್ಲಿ ಬರ್ತಿರೋ ಪಾಲಿಕೆ ಎಲೆಕ್ಷನ್ನು ಮತ್ತು ಬೇರೆ ರಾಜ್ಯಗಳ ಎಲೆಕ್ಷನ್ ಕಾರಣ ಕೊಟ್ಟು ಅದನ್ನು ಮುಂದೂಡಿಕೆ ಮಾಡಿದ್ದಾಗಿದೆ. ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಕ್ಷದಲ್ಲಿ ಒಂದು ದೊಡ್ಡ ಆಘಾತವೇ ಎದುರಾಗಿದೆ. ಸದ್ಯದ ಪರಿಸ್ಥಿತಿಲಂತೂ ಅಂದುಕೊಂಡಿದ್ದಾಗ್ತಿಲ್ಲ. ಮುಂದಾಗತ್ತಾ ಅನ್ನೋದ್ರ ಬಗ್ಗೆನೂ ಖಚಿತತೆ ಕಾಣಿಸ್ತಾ ಇಲ್ಲ. ಸೊ ಸಿದ್ದು ಬಣ ತಾತ್ಕಾಲಿಕವಾಗಿ ಅಂತೂ ಗೆದ್ದು ಬೀಗಿದೆ. ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವ್ರನ್ನ ಭೇಟಿ ಆಗ್ತಿದ್ದಾರೆ. ಬೇರೆ ಬೇರೆ ನಾಯಕರನ್ನೆಲ್ಲ ಭೇಟಿ ಮಾಡೋದು, ಹೈಕಮಾಂಡ್ ಬಳಿ ಪ್ರಯತ್ನ ಮಾಡೋದು ಎಲ್ಲ ಮುಂದುವರೆದಿದೆ. ಅಟ್ಲೀಸ್ಟ್ 3 ವರ್ಷ ಆದ್ಮೇಲಾದ್ರೂ ಬೇಕೇ ಬೇಕಲ್ಲ ಅನ್ನೋ ಕಾರಣಕ್ಕೆ. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ತಾವಂದುಕೊಂಡಷ್ಟು ಸುಲಭ ಇಲ್ಲ ಪರಿಸ್ಥಿತಿ ಅನ್ನೋದು ಈಗ ಕನ್ವಿನ್ಸ್ ಆಗಿರೋದ್ರಿಂದಾನೇ ಅವರು ಅಸ್ಸಾಂ ಚುನಾವಣೆ ಕಡೆ ಗಮನ ಹರಿಸ್ಕೊಂಡು ಪಕ್ಷ ಹೇಳಿದ ಟಾಸ್ಕನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಅದು ಬಿಟ್ಟು ಈಗ ಆಪ್ಷನ್ ಏನಿದೆ ಅವ್ರಿಗೆ, BJP ಕಡೆಗೆ ಹೋಗೋ ಥರ ಆಪ್ಷನ್ ಉಳ್ಕೊಂಡಿಲ್ಲ. ಕುಮಾರಸ್ವಾಮಿ ಅವ್ರು ಗಟ್ಟಿಯಾಗಿ ಕೂತು ಬಿಟ್ಟಿದ್ದಾರೆ. ಅಲ್ಲಿ ಕಾಂಬಿನೇಷನ್ ವರ್ಕೌಟ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಡಿ ಕೆಗೆ ಈಗ ಆಪ್ಷನ್ ಇಲ್ಲ ಅನ್ನೋದು ಹೈಕಮಾಂಡ್ಗೆ ಗೊತ್ತಿರೋದ್ರಿಂದಾನೇ ಸಂಪುಟ ಸರ್ಜರಿ ಮಾತುಕತೆ ಶುರುವಾಗಿದೆ. ಅಟ್ಲೀಸ್ಟ್ 18-20 ಜನನೇ ಚೇಂಜ್ ಆಗಲಿ. ಈಗಿರೋರ ಬಗ್ಗೆ ಬಹಳಷ್ಟು ಜನರ ಬಗ್ಗೆ ಅಸಮಾಧಾನ ಇದೆ ಅನ್ನೋದು ರಾಹುಲ್ ಗಾಂಧಿ ಅವ್ರ ಬೇಸರ ಅಂತೆ. ಬೇಡ ಒಂದು 10-12 ಜನ ಚೇಂಜ್ ಮಾಡಿದ್ರೆ ಸಾಕು ಅನ್ನೋದು ಸಿದ್ದರಾಮಯ್ಯನವರ ಒತ್ತಡ. ಡಿ ಕೆ ಶಿವಕುಮಾರ್ ಅವರು ಈ ಹೊತ್ತಲ್ಲಿ ತನ್ನ ಬಳಗದವ್ರಿಗೆ, ಅಂದರೆ ತನ್ನ ಕಡೆಯವ್ರಿಗೆ ಮಂತ್ರಿಗಿರಿಯರು ಕೊಡಿಸೋಣ, ತನ್ನ ಟೀಮ್ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಅದಾಗಬೇಕು ಅಂದರೆ ಹೆಚ್ಚು ಜನರನ್ನು ಬದಲಾಯಿಸಬೇಕು. ಆದರೆ ಸಿದ್ದರಾಮಯ್ಯನವರು ಒಪ್ಕೊಳ್ತಿಲ್ಲ. ಮ್ಯಾಕ್ಸಿಮಮ್ 10-11 ಅಷ್ಟೇ ಅಂತ ಹಠ ಹಿಡಿದಿದ್ದಾರೆ. ಅಲ್ಲೂ ಕೂಡ ಸಿದ್ದರಾಮಯ್ಯನವರು ಈಗ ರಾಹುಲ್ ಗಾಂಧಿ ಅವರ ಎದುರು ಬಹುತೇಕ ಇವತ್ತು
CM ಕುರ್ಚಿದಲ್ಲ, ಸಂಪುಟ ಸರ್ಜರಿದು ಮಾತ್ರ ಚರ್ಚೆಯಾಗತ್ತೆ ಅಂತಾನೆ ಮೂಲಗಳ ಮಾಹಿತಿ. ಹಾಗಾಗಿ ಕರ್ನಾಟಕ ಕುರ್ಚಿ ವಿಚಾರದಲ್ಲಿ ಒಂದು ದೊಡ್ಡ ತೀರ್ಮಾನವನ್ನು ಹೈಕಮಾಂಡ್ ತಗೊಂಡಿದೆ. 6 ತಿಂಗಳು ಇದರ ಕಥೆ ಮುಗಿದಂತೆ ಅನ್ನೋ ರೀತಿಯಲ್ಲಿ ಮೂಲಗಳ ಮಾಹಿತಿ ಬರ್ತಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.